ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ಐತಿಹಾಸಿಕ ಚಿಕಾಗೋ ಧರ್ಮ ಸಮ್ಮೇಳನದ ಕುರಿತಾಗಿ ಈ ಚಿಂತನ ಕಾರ್ಯಕ್ರಮ ಏರ್ಪಾಡಾಗಿದೆ. ವಿಸ್ತಾರ ಚಾನಲ್ನ ಈ ಕಾರ್ಯಕ್ರಮವನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಮತ್ತು ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಯೋಜಿಸಿದ್ದಕ್ಕಾಗಿ ಎಲ್ಲ ಸಂಘಟಕರನ್ನು ನಾನು ಅಭಿನಂದಿಸ್ತೇನೆ. ಸ್ವಾಮಿ ವಿವೇಕಾನಂದ ಅನ್ನುವಂತಹ ಹೆಸರು ಇಂದು ಪ್ರಪಂಚದಲ್ಲಿ ಕೇವಲ ಒಬ್ಬ ಸನ್ಯಾಸಿಯ ಹೆಸರಾಗಿ ಉಳಿದಿಲ್ಲ, ಅಥವಾ ಒಬ್ಬ ಧರ್ಮ ಪ್ರತಿನಿಧಿಯಾಗಿ ಮಾತ್ರ ಗುರುತಿಸಲ್ಪಡ್ತಾ ಇಲ್ಲ. ವಿವೇಕಾನಂದ ವೇ ಅಂದರೆ ವಿವೇಕಾನಂದ ಹ್ಯಾಸ್ ಬಿಕಮ್ ಎ ಫಿಲಾಸಫಿ. ವಿವೇಕಾನಂದರು ಒಂದು ತತ್ವವಾಗಿದ್ದಾರೆ. ಜಗತ್ತಿನ ಇತಿಹಾಸವನ್ನು ಅವಲೋಕಿಸಿದಾಗ ಬುದ್ಧ, ಶಂಕರಾಚಾರ್ಯ ಮತ್ತು ಸ್ವಾಮಿ ವಿವೇಕಾನಂದರು ಜಗತ್ತು ಕಂಡಂತಹ ಮೂರು ಮಹಾನ್ ಸಂತರು. ಸನ್ಯಾಸಿಗಳಾಗಿ ಅತ್ಯಂತ ಕಿರಿ ವಯಸ್ಸಿನಲ್ಲಿಯೇ ಮಹತ್ತರವಾದದನ್ನು ಸಾಧಿಸಿದವರು. ಜಗತ್ತಿಗೆ ಸಾಕಷ್ಟು ರೀತಿಯಲ್ಲಿ ಬೆಳಕನ್ನು ನೀಡಿದಂಥವರು. 1000 ವರ್ಷದ ಕತ್ತಲನ್ನು ಹೋಗಲಾಡಿಸುವ ಪವಿತ್ರವಾದ ಧಾರ್ಮಿಕ ಆಧ್ಯಾತ್ಮಿಕ ಬೆಳಕನ್ನು ಜಗತ್ತಿಗೆ ಅನುಗ್ರಹಿಸಿದ ಮಹಾನುಭಾವರು ಇವರು. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಸಮಗ್ರ ಬದುಕಿನಲ್ಲಿ ನಾವು ಗಮನಿಸುವಂತಹ 100 ಪ್ರಮುಖ ವಿಚಾರಗಳಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಸನಾತನ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿ ಅಲ್ಲಿ ನಮ್ಮ ಧರ್ಮವನ್ನು ಪ್ರಚುರಪಡಿಸಿದಂಥದ್ದು ಕೂಡ ಒಂದು ಮುಖ್ಯವಾದ ವಿಷಯ. ಪೀಠಿಕೆಯ ದೃಷ್ಟಿಯಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಜಗತ್ತು ಕಂಡಂತಹ ಒಬ್ಬ ಶ್ರೇಷ್ಠ ಇತಿಹಾಸಜ್ಞ ಆರ್ನಾಲ್ಡ್ ಟಾಯ್ನ್ಬಿ ಒಮ್ಮೆ ಹೇಳಿದ್ದುಂಟು, ಯೇಸು ಕ್ರಿಸ್ತ ಸೇವಾ ತತ್ವದ ದೀಕ್ಷೆಯನ್ನಿತ್ತು ಐರೋಪ್ಯ ನಾಗರಿಕತೆಯನ್ನು ರೋಮನ್ನರ ದರ್ಪ ದೌರ್ಜನ್ಯಗಳಿಂದ ರಕ್ಷಿಸಿದ. ತ್ಯಾಗ ಮತ್ತು ಧ್ಯಾನದ ಮೂಲಕ ಬುದ್ಧನು ನಿರ್ವಾಣದ ಚಿಂತನೆಯನ್ನಿತ್ತು ಧರ್ಮವನ್ನು ರಕ್ತಪಿಪಾಸು ಧರ್ಮಾಂಧರಿಂದ ಕಾಪಾಡಿದ. ಅಂತೆಯೇ ಇಂದ್ರಿಯಗಳ ಸುಖಕ್ಕೆ ಅತೀತವಾದ ಎತ್ತರದ ಹಂತದಲ್ಲಿ ಮನುಷ್ಯನಿಗೆ ಇನ್ನೂ ಉನ್ನತವಾದ ಸುಖದ ಸ್ತರವಿದೆ ಎಂಬುದನ್ನು ತೋರಿಸಿಕೊಟ್ಟ ರಾಮಕೃಷ್ಣ ವಿವೇಕಾನಂದರು ಮನುಷ್ಯನ ಆಂತರ್ಯದಲ್ಲಿರುವ ದಿವ್ಯತೆಯ ಬಗ್ಗೆ ಪರಿಚಯ ಮಾಡಿಕೊಟ್ರು. ಎಷ್ಟು ಮತಗಳು ಅಷ್ಟು ಪಥಗಳು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ರು. ಅಲ್ಲದೆ ಅವರೆಲ್ಲರೂ ಕೂಡ, ಎಲ್ಲ ಧರ್ಮೀಯರು ಕೂಡ ಒಂದೇ ಆಕಾಶದ ಛಾವಣಿಯ ಅಡಿಯಲ್ಲಿ ಅನ್ಯೋನ್ಯವಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಆದರ್ಶದ ಈ ಮಹಾನ್ ಆದರ್ಶವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕು, ಮಹಾಸಂತ ಮಹಾತ್ಮರ ಉಪದೇಶಗಳ ಅವಶ್ಯಕತೆ ಏನಿದೆ, ಸ್ವಾಮಿ ವಿವೇಕಾನಂದರ ಈ ಉಪನ್ಯಾಸಗಳ ಅವಶ್ಯಕತೆ ಏನಿದೆ, ಮಹಾನ್ ದ್ರಷ್ಟಾರರ ಆದರ್ಶಗಳು ನಮಗೆ ಯಾಕೆ ಬೆಳಕಾಗಬಲ್ಲದು, ಅಲ್ಲಿರುವ ಶಕ್ತಿ ಏನು, ಸತ್ವ ಏನು ಅನ್ನೋದು. ಅದೇ ವಿಲ್ ಡ್ಯೂರೆಂಟ್ ಮತ್ತೊಮ್ಮೆ ಹೇಳಿದಂಥ ಒಂದು ಮಾತು ಅತ್ಯಂತ ಔಚಿತ್ಯಪೂರ್ಣ. ಫ್ರಮ್ ಬಾರ್ಬ್ಯಾರಿಸಮ್ ಟು ಸಿವಿಲೈಸೇಷನ್ ವಿ ನೀಡ್ ಎ ಸೆಂಚುರಿ, ಬಟ್ ಫ್ರಮ್ ಸಿವಿಲೈಸೇಷನ್ ಟು ಬಾರ್ಬ್ಯಾರಿಸಮ್ ವಿ ನೀಡ್ ಜಸ್ಟ್ ಎ ಡೇ. ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು, ಮೃಗೀಯವಾದಂತಹ ಒಂದು ಜೀವನ ವಿಧಾನದಿಂದ ಮನುಷ್ಯನ ಮಟ್ಟಕ್ಕೆ ಏರೋದಕ್ಕೆ ಶತಮಾನಗಳೇ ಬೇಕಾಗುತ್ತೆ. ಆದರೆ ಮನುಷ್ಯನಾದವನು ಮೃಗೀಯ ಹಂತಕ್ಕೆ ಜಾರೋದಕ್ಕೆ ಒಂದು ದಿವಸ ಸಾಕು ಅಂತಕ್ಕಂಥ ಮಾತು ಇಲ್ಲಿ ನಾವು ಗಮನಿಸ್ತೇವೆ. ಸ್ವಾಮಿ ವಿವೇಕಾನಂದರ ಆಗಮನ, ವಿಶ್ವದಾದ್ಯಂತ ಅವರ ಸಂಚಲನ, ಇದರ ಔಚಿತ್ಯ ರೋಚಕವಾದ್ದು. ಅಮೆರಿಕದ ಖ್ಯಾತ ನಾಟಕಕಾರ ಜಾನ್ ಡ್ರೂಟನ್ ಒಮ್ಮೆ ಹೇಳಿದ್ದುಂಟು, ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಕ ನಿಯಮವನ್ನು ಕಂಡುಹಿಡಿದು ಭೌತಿಕ ಜಗತ್ತಿನಿಂದ ಭಗವಂತನನ್ನು ಉಚ್ಚಾಟಿಸಿಬಿಟ್ಟ. ಚಾರ್ಲ್ಸ್ ಡಾರ್ವಿನ್ ಜೈವ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸಿಬಿಟ್ಟು ಆ ಸ್ಥಾನದಲ್ಲಿ ಪ್ರಾಕೃತಿಕ ವರ್ಣ ಮತ್ತು ನ್ಯಾಚುರಲ್ ಸೆಲೆಕ್ಷನ್ ಹಾಗೂ ಸಾಮರ್ಥ್ಯಾನುಗುಣ ಊರ್ಜಿತತೆಯನ್ನು ತುಂಬಿದ. ಸಿಗ್ಮಂಡ್ ಫ್ರಾಯ್ಡ್ ಮನುಷ್ಯನ ಮನೋವೈಜ್ಞಾನಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿ ಮನಸ್ಸಿನಿಂದಲೂ ದೇವರಿಗೆ
ಗೇಟ್ ಪಾಸ್ ಕೊಟ್ಬಿಟ್ಟ. ತನ್ಮೂಲಕ ಭೌತಿಕ ಜಗತ್ತು, ಬೌದ್ಧಿಕ ಜಗತ್ತು, ಮಾನಸಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸಲಾಯಿತು ಅಂತ ಆತ ಘೋಷಿಸ್ತಾನೆ. ಆದರೆ ಜಗತ್ತಿನಲ್ಲಿ ಇದು ಶಾಶ್ವತವಾಗಿ ಸ್ವೀಕೃತವಾಯಿತಾ ಅನ್ನುವಂತಹ ಒಂದು ರೋಚಕ ಪ್ರಶ್ನೆ ನಮ್ಮ ಮುಂದಿದೆ. ಭಾರತೀಯರಾದ ನಾವೆಲ್ಲರೂ ಕೂಡ ಮಾಡುವಂತಹ ಒಂದು ತಪ್ಪು ಏನು ಅಂತಂದರೆ, ಕಾರ್ಲ್ ಮಾರ್ಕ್ಸ್ ಐರೋಪ್ಯ ರಾಷ್ಟ್ರಗಳಲ್ಲಿದ್ದಂತಹ ಧಾರ್ಮಿಕ ಸನ್ನಿವೇಶವನ್ನು ಗಮನದಲ್ಲಿಟ್ಟುಕೊಂಡು ಆತ ಹೇಳಿದಂತಹ ರಿಲಿಜನ್ ಈಸ್ ದಿ ಓಪಿಯಮ್ ಆಫ್ ಪೀಪಲ್ ಅನ್ನೋದನ್ನು ಏಷ್ಯಾ ಖಂಡದ ಭಾರತ ಮೊದಲಾದ ಧಾರ್ಮಿಕ ರಾಷ್ಟ್ರಗಳಿಗೂ ಕೂಡ ಜನರಲೈಸ್ ಮಾಡಿದಂಥ ಒಂದು ದೊಡ್ಡ ಅಪರಾಧ ನಮ್ಮ ಇತಿಹಾಸಕಾರರಿಂದ, ಬುದ್ಧಿಜೀವಿಗಳಿಂದ, ಪ್ರಗತಿಪರರಿಂದ ಉಂಟಾಗಿದೆ. ಆದರೆ ನೆನಪಿಟ್ಕೊಳ್ಳಿ, ಕಾರ್ಲ್ ಮಾರ್ಕ್ಸ್ನ ಚಿಂತನೆಯನ್ನು, ಲೆನಿನ್ ಸ್ಟಾಲಿನ್ನರ ಚಿಂತನೆಯನ್ನು ರಷ್ಯಾ ಎಷ್ಟು ದಿವಸ ಕಾಪಾಡಿಕೊಳ್ತು. ಲೆನಿನ್ ಮತ್ತು ಸ್ಟಾಲಿನ್ನರ ವಿಗ್ರಹ ನುಚ್ಚುನೂರಾಯಿತು. ರಷ್ಯಾ 20ಕ್ಕೂ ಹೆಚ್ಚು ಚೂರುಗಳಾಗಿ ಅದು ವಿಭಾಗಿಸಲ್ಪಡ್ತು ಅಂತಕ್ಕಂಥದ್ದು ಇತಿಹಾಸ. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ರಿಲಿಜನ್ ಈಸ್ ಎ ಟಾನಿಕ್, ರಿಲಿಜನ್ ಈಸ್ ಎ ವೈಟಮಿನ್, ರಿಲಿಜನ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ಈ ಹಿನ್ನೆಲೆಯಲ್ಲಿ ನಾವು ಚಿಕಾಗೋ ಕುರಿತಾದಂತಹ ಉಪನ್ಯಾಸಗಳಿಗೆ ವಿಶೇಷವಾದ ಮಹತ್ವವನ್ನು ಕೊಡಬೇಕಾಗತ್ತೆ. ವಿಶ್ವಧರ್ಮ ಸಮ್ಮೇಳನ ಅಂತಕ್ಕಂಥದ್ದು ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಂತಹ ಒಂದು ಐತಿಹಾಸಿಕವಾದ ಸಮ್ಮೇಳನ. ಅಲ್ಲಿ ನಡೆದ ಜಾಗತಿಕ ಮೇಳದಲ್ಲಿ ಧರ್ಮ ಸಮ್ಮೇಳನವೂ ಒಂದು ಪ್ರಮುಖ ಅಂಗವಾಗಿತ್ತು. 179 ದಿನಗಳ ಕಾಲ ಈ ಜಾಗತಿಕ ಸಮ್ಮೇಳನ ನಡೆಯಿತು. 27 ಮಿಲಿಯನ್ ಜನರು ಈ ಜಾಗತಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. 59 ಜನ ಧರ್ಮ ಪ್ರತಿನಿಧಿಗಳು ಸರ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. 1,000ಕ್ಕೂ ಹೆಚ್ಚು ಪ್ರಬಂಧಗಳು ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಮಂಡಿಸಲ್ಪಟ್ಟವು. ಚಿಕಾಗೋ ಸಮ್ಮೇಳನ ಕೊಲಂಬಿಯನ್ ಜಾಗತಿಕ ಮೇಳದ ಅವಿಭಾಜ್ಯ ಅಂಗವಾಗಿತ್ತು. ಚಾರ್ಲ್ಸ್ ಬಾನಿ ಅಂತಕ್ಕಂಥ ಸುಪ್ರಸಿದ್ಧ ವಕೀಲ ಹಾಗೂ ಲೇಖಕ ವಿಶೇಷವಾಗಿ ಗಮನವನ್ನು ಕೊಟ್ಟು ಈ ಒಂದು ಸಮ್ಮೇಳನದ ಉದ್ದೇಶಗಳನ್ನು ರೂಪಿಸಿದ್ದ. ಮಾನವ ಕೋಟಿಗೆ ಸಂಬಂಧಿಸಿದ ಅತಿ ಮುಖ್ಯ ವಿಷಯಗಳೆಲ್ಲವೂ ಕೂಡ ಇಲ್ಲಿ ಸಮ್ಮೇಳನಗಳಲ್ಲಿ ಚರ್ಚೆಯಾಗಬೇಕು ಮತ್ತು ವ್ಯಾಪಕವಾದ ಈ ಸಮ್ಮೇಳನದಲ್ಲಿ ಜಗತ್ತಿನ ಎಲ್ಲೆಡೆಯಿಂದ ಪ್ರತಿನಿಧಿಗಳು ಬಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು ಅನ್ನುವಂಥದ್ದು ಚಾರ್ಲ್ಸ್ ಬಾನಿಯವರ ಅಭಿಪ್ರಾಯವಾಗಿತ್ತು. ಇಂತಹ ಈ ಒಂದು ಮಹಾನ್ ಸಮ್ಮೇಳನದಲ್ಲಿ ಸ್ತ್ರೀಯರ ಮುನ್ನಡೆ, ವೈದ್ಯಕೀಯ, ಶಸ್ತ್ರಚಿಕಿತ್ಸೆ, ವಿಜ್ಞಾನ, ಸಂಗೀತ, ಸರಕಾರ, ಕಾನೂನು ಸುಧಾರಣೆ ಮತ್ತು ಧರ್ಮವೇ ಮೊದಲಾದ 20ಕ್ಕೂ ಹೆಚ್ಚು ವೈವಿಧ್ಯಮಯ ವಿಷಯಗಳ ಬಗ್ಗೆ ಸಮ್ಮೇಳನ 1893 ಮೇ ತಿಂಗಳಿನಿಂದ ಅಕ್ಟೋಬರ್ವರೆಗೆ ನೆರವೇರಿತು. ವಿಶ್ವಧರ್ಮ ಸಮ್ಮೇಳನವನ್ನು ಘೋಷಿಸಿದ್ದಾಗ ಪ್ರಮುಖವಾಗಿ 3 ಉದ್ದೇಶಗಳಿಗಾಗಿ ಇದನ್ನು ಏರ್ಪಾಡು ಮಾಡಲಾಗಿದೆ ಅಂತ ಪ್ರಚಾರ ಮಾಡಲಾಗಿತ್ತು. ಅದೇನು? ವಿಶ್ವ ಭ್ರಾತೃತ್ವದ ನಿರ್ಮಾಣ ಮೊದಲನೆಯದು, ಜಗತ್ತಿನ ಧರ್ಮಗಳ ನಡುವೆ ಪರಸ್ಪರ ಅರಿವು ಹೊಂದಾಣಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು ಎರಡನೆಯ ಉದ್ದೇಶ, ಮೂರನೆಯದು ವಿಶ್ವ ಶಾಂತಿಗಾಗಿ ಶ್ರಮಿಸುವಂಥದ್ದು. ಮೇಲ್ನೋಟಕ್ಕೆ ಈ 3 ಘನ ಉದ್ದೇಶಗಳನ್ನು ಪ್ರಚಾರ ಮಾಡಿದರೂ ಕೂಡ ಅಲ್ಲಿ ಹಿಡನ್ ಅಜೆಂಡಾ ಇದ್ದೇ ಇತ್ತು. ಅದೇನೆಂದರೆ, ಜಗತ್ತಿನ ಎಲ್ಲ ಧರ್ಮಗಳಿಗಿಂತಲೂ ಕ್ರೈಸ್ತ ಧರ್ಮ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದನ್ನು ಸಾಬೀತುಪಡಿಸಬೇಕು ಅನ್ನೋದು ಮೊದಲನೇ ವಿಚಾರವಾದರೆ, ಪ್ರಪಂಚದ ಮುಂದೆ ಕ್ರೈಸ್ತೇತರ ಅನಾಗರಿಕರನ್ನು ಅನಾವರಣ ಮಾಡ್ತಕ್ಕಂಥದ್ದು ಕೂಡ ಅವರ ಉದ್ದೇಶವಾಗಿತ್ತು. ಆದರೆ ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್ ಈ ಸಮ್ಮೇಳನವನ್ನು ಕುರಿತು ತನ್ನ ಅಭಿಪ್ರಾಯವನ್ನು ಹೀಗೆ ಹೇಳ್ತಾನೆ: ನಾನು ಈ ಸಮ್ಮೇಳನದಲ್ಲಿ ಭಾಗವಹಿಸಲಾಗುತ್ತಿಲ್ಲ. ಇದಕ್ಕೆ ಕಾರಣ ದೂರದ ಪ್ರಯಾಣ ಅಂತಲೋ ಅಥವಾ ಅನನುಕೂಲಗಳು ಅಂತಲೋ ಅಲ್ಲ. ಆದರೆ ಧರ್ಮವೆಂದರೆ ಕ್ರೈಸ್ತ ಧರ್ಮ ಒಂದೇ ಎಂಬ ವಾಸ್ತವಾಂಶವೇ ನಾನು ನಿಮ್ಮ ಸಮ್ಮೇಳನದಲ್ಲಿ ಭಾಗವಹಿಸದೇ ಇರುವುದಕ್ಕೆ ಕಾರಣ. ಸಮ್ಮೇಳನದಲ್ಲಿ ಭಾಗವಹಿಸಲು ಇಚ್ಛಿಸುವ ಇತರ ಪ್ರತಿನಿಧಿಗಳಿಗೂ ಅವರ ಸ್ಥಾನಗಳಿಗೂ ಕ್ರೈಸ್ತ ಧರ್ಮದೊಂದಿಗೆ
ಸಮಾನ ಮನ್ನಣೆ ನೀಡದೆ ನೀವು ಸಮ್ಮೇಳನವನ್ನು ನಡೆಸಲು ಸಾಧ್ಯವೇ? ಆದ್ದರಿಂದ ನಾನು ಇಂತಹ ಸಮ್ಮೇಳನದಲ್ಲಿ ಭಾಗವಹಿಸುವುದಿಲ್ಲ ಅಂತ ಆತ ಖಡಾಖಂಡಿತವಾಗಿ ಆಹ್ವಾನವನ್ನು ತಿರಸ್ಕರಿಸಿಯೇ ಬಿಟ್ಟ. ಚಿಕಾಗೋ ಧರ್ಮ ಸಮ್ಮೇಳನ ಏರ್ಪಾಟಾದ ಪೂರ್ವಭಾವಿ ದಿನಗಳಲ್ಲಿ ಹಾಂಗ್ಕಾಂಗ್ನ ಪಾದ್ರಿಯೊಬ್ಬ ಹೀಗೆ ವ್ಯವಸ್ಥಾಪಕರಿಗೆ ಬರೆದ: ನೀವು ನಿಮ್ಮನ್ನು ದಾರಿ ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದರೆ ಇತರರನ್ನು ದಾರಿ ತಪ್ಪಿಸಬೇಡಿ. ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಪೊಳ್ಳು ಧರ್ಮಗಳೊಡನೆ ಹುಡುಗಾಟಕ್ಕೆ ಆಡಲು ಹೋಗಿ ನಿಮ್ಮ ಅಮೂಲ್ಯವಾದ ಕ್ರೈಸ್ತ ಧರ್ಮದ ಆತ್ಮವನ್ನು ಗಂಡಾಂತರಕ್ಕೆ ಸಿಕ್ಕಿಸಿಕೊಳ್ಳಬೇಡಿ. ನೀವು ನಿಮಗೆ ಅರಿವಿಲ್ಲದಂತೆ ಕ್ರಿಸ್ತನ ವಿರುದ್ಧ ಪಿತೂರಿ ಮಾಡುತ್ತಿದ್ದೀರಿ ಅಂತ ಬರೆದಾತ. ನೋಡಿ, ಹೀಗೆಲ್ಲ ಇತ್ತು ಅಮೆರಿಕದ ಆ ಸನ್ನಿವೇಶ. ನಮಗೆ ಅಮೆರಿಕದ ಪರಿಚಯ ಆಗಬೇಕು ಅಂತಂದರೆ 1770ರ ದಶಕದಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಅಮೆರಿಕ 1919ರವರೆಗೆ ಸ್ತ್ರೀಯರಿಗೆ ಚುನಾವಣೆಗಳಲ್ಲಿ ಮತ ಚಲಾವಣೆಯ ಹಕ್ಕನ್ನು ಕೊಟ್ಟಿರಲಿಲ್ಲ. 1960ರವರೆಗೆ ಅಮೆರಿಕದ ಕಪ್ಪು ಜನ ಮತ ಚಲಾವಣೆ ಮಾಡೋ ಹಕ್ಕನ್ನು ಹೊಂದಿರಲಿಲ್ಲ. ಇಷ್ಟರ ಮಟ್ಟಿಗೆ ವರ್ಣಭೇದ ನೀತಿ ಮತ್ತು ಇಷ್ಟರ ಮಟ್ಟಿಗೆ ಸ್ತ್ರೀಯರ ಸ್ವಾತಂತ್ರ್ಯವನ್ನು ಕಡಿದಿದ್ದಂತಹ ಸಂದರ್ಭವನ್ನು ನಾವು ನೋಡ್ತೇವೆ. ಆದರೂ ನಮಗೆ ಅಮೆರಿಕದ್ದು ಅಂತಂದಾಗ ಅಲ್ಲಿ ಎಲ್ಲವೂ ಸರಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇದ್ದೇವೆ. ಶಿಕಾಗೋನ ಮಿಚಿಗನ್ ಅವೆನ್ಯೂನಲ್ಲಿ ನೂತನವಾಗಿ ನಿರ್ಮಿತವಾಗಿದ್ದ ಆರ್ಟ್ ಇನ್ಸ್ಟಿಟ್ಯೂಟ್, ಇದರ ಹಾಲ್ ಆಫ್ ಕೊಲಂಬಸ್, ಇಲ್ಲಿ ಸರ್ವಧರ್ಮ ಸಮ್ಮೇಳನದ ವೇದಿಕೆ ಅಲ್ಲಿ ಏರ್ಪಾಡಾಗಿತ್ತು. ಅಮೆರಿಕದ ರೋಮನ್ ಕ್ಯಾಥಲಿಕ್ನ ಅತ್ಯುನ್ನತ ಧರ್ಮಗುರು ಕಾರ್ಡಿನಲ್ ಗಿಬ್ಬನ್ಸ್ ಇವರು ಮಧ್ಯದಲ್ಲಿ ಕುಳಿತಿದ್ದಾರೆ ವೇದಿಕೆಯಲ್ಲಿ. 1893 ಸೆಪ್ಟೆಂಬರ್ 11 ಸೋಮವಾರದಂದು ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾಗಿದೆ. ಮೊದಲನೆಯ ಸರತಿಯಲ್ಲಿ ಪೂಜ್ಯ ಸ್ವಾಮಿ ವಿವೇಕಾನಂದರನ್ನು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಮಾತನಾಡೋದಕ್ಕೆ ಆಹ್ವಾನಿಸಿದರು. ಆದರೆ ಇಲ್ಲಿಯವರೆಗೂ ಮಾತನಾಡಿದಂತಹ ಆ ವಾಗ್ಮಿಗಳ ಮಾತನ್ನು ಕೇಳಿ ವಿವೇಕಾನಂದರು ಬಹಳಷ್ಟು ನೊಂದು ಹೋದರು. ಅವರಿಗೆ ತುಂಬ ನಿರಾಶೆಯಾಯಿತು. ಪ್ರತಿಯೊಬ್ಬರೂ ತಮ್ಮ ಧರ್ಮವೇ ದೊಡ್ಡದು ಅಂತಕ್ಕಂಥ ಒಂದು ಏಕದೃಷ್ಟಿಯ ಒಂದೇ ಉದ್ದೇಶದ ಮಾತನ್ನು ಅಲ್ಲಿ ಹೇಳ್ತಾ ಹೊರಟರು. ಎರಡನೇ ಸರತಿಯಲ್ಲೂ ಕೂಡ ವಿವೇಕಾನಂದರು ಮಾತನಾಡೋದಕ್ಕೆ ಆಸಕ್ತಿ ತೋರಲಿಲ್ಲ. ಈಗ ಮೂರನೇ ಸರತಿ ಬಂತು. ಇದು ಕಟ್ಟಕಡೆಯ ಸರತಿಯಾಗಿತ್ತು ವಿವೇಕಾನಂದರಿಗೆ. ಅವರು ಈಗಲೂ ಕೂಡ ಮಾತನಾಡುವಂತಹ ಉತ್ಸಾಹದಲ್ಲಿ ಇರಲಿಲ್ಲ. ಆಗ ವಿವೇಕಾನಂದರ ಪಕ್ಕದಲ್ಲೇ ಕುಳಿತಿದ್ದಂತಹ ಫ್ರೆಂಚ್ ಪಾದ್ರಿ ಬಾನೆಟ್ ಮಾರಿ ಅಂತಕ್ಕಂಥವರು ಸ್ವಾಮೀಜಿಯವರನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸಿ ಮಾತನಾಡೋದಕ್ಕೆ ಪ್ರೇರೇಪಿಸಿದರು. ಸ್ವಾಮಿ ವಿವೇಕಾನಂದರು ಥಟ್ಟನೆ ಎದ್ದು ಆ ಒಂದು ಭವ್ಯವಾದ ಸಭಾಂಗಣವನ್ನು ಕಂಡು 7,000 ಅಕ್ಷರಸ್ಥ ಅಮೇರಿಕನ್ನರು ಸೇರಿದ್ದಂತಹ ಆ ಸಭೆಯಲ್ಲಿ ತಮ್ಮ ಮಾತನ್ನು ಪ್ರಾರಂಭಿಸಿದರು. ಅಮೆರಿಕದ ನನ್ನ ಸೋದರ ಸೋದರಿಯರೇ, ಇದು ಸ್ವಾಮಿ ವಿವೇಕಾನಂದರು ಉಪನ್ಯಾಸವನ್ನು ಪ್ರಾರಂಭ ಮಾಡಿದ ರೀತಿ. ಯಾವಾಗ ಸ್ವಾಮಿ ವಿವೇಕಾನಂದರ ಆತ್ಮದ ಆಳದಿಂದ ಈ ಮಾತುಗಳು ಹೊರಹೊಮ್ಮಿದುವೋ ಸಭೆಯಲ್ಲಿ ನವಸ್ಫೂರ್ತಿ ಸಂಚಾರವಾಯಿತು. ಆವೇಶಭರಿತರಾಗಿ ಸಹಸ್ರಾರು ಜನ ಮೇಲೆದ್ದು ಕರತಾಡನ ಮಾಡಿದರು. ಪ್ರತಿಯೊಬ್ಬರೂ ಕೂಡ ಜಯಘೋಷ ಮಾಡ್ತಾ ಅಲ್ಲಿ ಒಂದು ಉತ್ಸಾಹದ ವಾತಾವರಣವನ್ನೇ ಮೂಡಿಸ್ಬಿಟ್ರು. ಜನಸ್ತೋಮ ಹುಚ್ಚರಂತೆ ಉತ್ಸಾಹದಲ್ಲಿ ಮುಳುಗಿ ಹೋದರು. ಸಭೆಯ ಅಧ್ಯಕ್ಷರು ಎದ್ದು ನಿಂತು ದಯವಿಟ್ಟು ಶಾಂತರಾಗಿ ನಿಮ್ಮ ಆಸನದಲ್ಲಿ ಕುಳಿತುಕೊಳ್ಳಿ ಅಂತ ಮಾಡಿದಂತಹ ಯಾವುದೇ ರೀತಿಯ ಪ್ರೀತಿಪೂರ್ವಕ ಮನವಿಗೆ ಓಗೊಡೋದಕ್ಕೆ ಜನ ಸಿದ್ಧರಿರಲಿಲ್ಲ. 2 ನಿಮಿಷಗಳ ಕಾಲ ಸತತವಾಗಿ ಅಲ್ಲಿ ಕರತಾಡನ ಉಂಟಾಯಿತು. ಸ್ವಾಮಿ ವಿವೇಕಾನಂದರು ಈಗ ಇಂತಹ ಅದ್ಭುತವಾದ ವೇದಿಕೆಯಲ್ಲಿ ನಿಂತು ತಮ್ಮ ಉಪನ್ಯಾಸವನ್ನು ಮುಂದುವರಿಸ್ತಾರೆ. ನೀವು ನಮಗೆ ನೀಡಿದ ಉತ್ಸಾಹಯುತ ಆದರದ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಹೊರಟಾಗ ಅನಿರ್ವಚನೀಯ ಆನಂದವೊಂದು ನನ್ನ ಹೃದಯವನ್ನು ತುಂಬುತ್ತದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬೌದ್ಧ ಧರ್ಮ, ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂತಹ ಸಕಲ ಧರ್ಮಗಳ ಮಾತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ.
ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯಾನುಕೋಟಿ ಹಿಂದೂಗಳ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಲ್ಲದೆ ಇಲ್ಲಿ ಕಂಡುಬರುವಂತಹ ಸಹಿಷ್ಣುತಾ ಭಾವವನ್ನು ದೂರ ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದು ಪ್ರಸಾರ ಮಾಡುತ್ತಾರೆ ಎಂದು ಸಾರಿದ ಈ ವೇದಿಕೆಯ ಮೇಲಿನ ಕೆಲವು ಭಾಷಣಕಾರರಿಗೂ ನನ್ನ ಕೃತಜ್ಞತೆಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.